है। ವಾಕ್ಯವು ನನ್ನ ಕಾಲಿಗೆ ದೀಪವು, आपका वचन मेरे पैरों के लिए दीप ಜನರ है। ಹೊಗಳಿಕೆಯು ನನ್ನ ಕಾಲಿಗೆ ದೀಪವಲ್ಲ, लोगों का तारीफ मेरे पैरों को दीप ನಿನ್ನ नहीं है। ವಾಕ್ಯವು ನನ್ನ ಕಾಲಿಗೆ ದೀಪವು. ಆದಿಕಾಂಡದಲ್ಲಿ उत्पत्ति के पुस्तक में ದೇವರು ಊದಿದ ಅಂತ ಆ ಒಂದು ಶಬ್ದಕ್ಕೆ परमेश्वर ने फूका उस शब्द को, ನೆಶ್ವಾಹಮಾ ಅಂದ್ರೆ ನೆಶಾವಮಾ, नेशावमा, ಇಬ್ರಿಯ ಶಬ್ದ. वो इब्रानी का शब्द है। ಅದರ ಅರ್ಥ ನಿಶಾ ಮಾಡೋದಲ್ಲ, उसका मतलब निशा करना नहीं। ಆಮೆನ್. आमेन। ಅದರ ಅರ್ಥ उसका मतलब ನಂಬರ್ 1, पहला चीज, ಆರ್ ಯು ರೆಡಿ? क्या आप तैयार हैं? ಇಟ್ಸ್ ಅ ಬ್ಯೂಟಿಫುಲ್ ಮೀನಿಂಗ್. वो सुंदर सा अर्थ ಯು है। ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ನೆಶಾವಮಾ? नेशावमा का मतलब क्या आप जानते हो? Again, फिर से ಇಟ್ ಮೀನ್ಸ್ उसका मतलब है ಪಫ್. ಪಫ್ एक पफ। ಪಫ್ ಅಂದ್ರೆ पफ का ಈ मतलब, ಸಿಗರೇಟ್ ಸೇದೋರು ಒಂದು ಪಫ್ ಹೊಡ್ ಬರ್ತಂತ ಅಡ್ಲಿ ಅಂತಾರೆ. सिगरेट पीने वाले एक पफ मार कर हंगंद्रे? कहते हैं। उसका मतलब ಒಂದು ಪಫ್ एक पफ। ಸೇದಿಲ್ರಿ, ಲೈಫ್ ಅಲ್ಲೇ ಸೇದಿಲ್ಲ ನಾನು. मैंने जिंदगी में नहीं पिया है। 17 ವಯಸ್ಸಲ್ಲಿ ರಕ್ಷಣೆ ಆಗ್ಬಿಡ್ತು. 17 साल में मुझे तारण मिल गया। ಮುಟ್ಟಿಲ್ಲ ನಾನು, मैं वहां पर ನೋಡಿ नहीं गया। ತೋರಿಸ್ತಾ ಇದ್ದೇನೆ ಅಷ್ಟೇ. मैं सिर्फ देखकर वो बता रहा हूँ। ಅಂದ್ರೆ उसका मतलब ದೇವರು परमेश्वर ಆದಾಮನಲ್ಲಿ ಊದಿದ್ದೇನಂತೆ, आदम में क्या उन्होंने फूका? ಪಫ್, एक पफ, ಬ್ರೀಸ್. एक हवा। ಓಕೆ, ನಂಬರ್ 2, दूसरा चीज, ದಿಸ್ ಇಸ್ ಬ್ಯೂಟಿಫುಲ್, ये सुंदर है, ಎನರ್ಜಿ. ನೆಶ್ವಾಮಾ ಮೀನ್ಸ್ नेशवामा, उसका मतलब ಎನರ್ಜಿ. एनर्जी। ಈ ಎಷ್ಟು ಜನ ಮ್ಯಾಜಿಷಿಯನ್ ನೋಡಿದ್ರೆ ಅಟ್ಲೀಸ್ಟ್ ಟಿವಿ ಅಲ್ಲಾದ್ರು कितने लोगों ने जादूगर को देखा टीवी में? तो ನೋಡಿದಿರ, ಒಂದು ಟೇಬಲ್ ಒಂದು ಸ್ಪೂನ್ ಇಡ್ತಾರೆ, एक चमचा वो रखते हैं, ಅದು ಟ್ವೀ ಅಂತ ಬೆಂಡ್ ಆಗುತ್ತೆ. वहां पर वो बेंड हो जाता है। ಅವ್ರಿಗೆ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಏನಂತಾರೆ? कैसे किया अगर पूछेंगे तो क्या कहते हैं? ಮೆಡಿಟೇಷನ್, ध्यान, ಮೆಂಟಲ್ ಪವರ್. वो मेंटल पावर। ವಾ 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 ವಾ, ಟ್ರಿಕ್ ಇರ್ತದೋ ಇದು ಗೊತ್ತಿಲ್ಲ. वहां पर ट्रिक रहता है या नहीं मैं नहीं ಆದ್ರೆ जानता, ಆ ಮೈಂಡ್ ಅಲ್ಲಿ लेकिन उस मन में ನುಮಾ, ಗ್ರೀಕ್ ವರ್ಡ್ ಅಲ್ಲಿ ನುಮಾ, ಗ್ರೀಕ್ ಎನರ್ಜಿ. ग्रीक भाषा में न्यूमा, उसका मतलब शक्ति। ಎಷ್ಟು ಶಕ್ತಿ ಇದೆ ನೋಡಿ. कितना शक्ति है आप देखिए। ಮನಸ್ಸಾದ್ರೆ अगर मन किया तो ಅದ್ಭುತವಾದ ಪಕ್ವಾನ ಮಾಡ್ತೀವಿ. वहां पर बहुत अच्छा स्वादिष्ट खाना हम बनाते हैं। ಪ್ರಾರಂಭದಿಂದ ಅದನ್ನ ಹಿಡಿದ್ರೆ ಅದನ್ನ ಬೇಡ, ಮನೆ ಕಟ್ಟೋಣ. ಮನಸ್ಸಾದ್ರೆ अगर मन हुआ तो ಕಷ್ಟಪಟ್ಟಾದ್ರೂ ಸುಂದರವಾದ ಮನೆ ಕಟ್ತೀವಿ. कष्ट कर कर तो सुंदर सा घर हम बांधते हैं। ಮನಸ್ಸೇ ಇಲ್ಲ ಅಂದ್ರೆ, अगर मन ही नहीं है तो ನಾಳೆ कल, ನಾಳೆ कल, ನಾಳೆ कल, ಅಂತ ದೂಡ್ತಾ ಹೋಗ್ತೇವೆ. ऐसे हम आगे बढ़ते जाते हैं। ದ ಮೀನಿಂಗ್ ಆಫ್ ದಿಸ್ ಬ್ರೀದ್ यह श्वास का अर्थ, ಈಸ್ ದಿಸ್ ವೆರಿ ಎನರ್ಜಿ. वो शक्ति। ಕೇಳ್ತಾ ಇದ್ದೀರಾ? क्या आप सुन रहे हैं? ಭಯಂಕರ ಎನರ್ಜಿ ಇದೆ. एक बहुतायत का शक्ति। 10 ಮಂದಿನ ಅದು ಎಬ್ಬಿಸ್ಲಿಕ್ಕೆ ಸಾಧ್ಯ, 10 लोगों को उठा भी सकता है 20 ಮಂದಿನ ನಿರಾಶೆ ಪಡಿಸ್ಲಿಕ್ಕೂ ಸಾಧ್ಯ. और 20 लाखों को निराश भी कर सकता है। ಅಷ್ಟು ಶಕ್ತಿ ಇದೆ. उतना शक्ति उसके Correct अंदर है? है। क्या सही है? ನೆಕ್ಸ್ಟ್ ಮೀನಿಂಗ್ ಅದರದ್ದು ಬಹಳ ಪವರ್ಫುಲ್ ಇದೆ. उसका अगला अर्थ बहुत बलशाली है। ಡಿವೈನ್ ಇನ್ಸ್ಪಿರೇಷನ್, ಇಂಟೆಲೆಕ್ಟ್ और intellect. Divine inspiration and intellect. Divine inspiration and intellect. ದೈವಿಕವಾದ ಪ್ರೇರೇಪಣೆ. दैविक प्रेरणा। ಬರೀ ಉಸಿರಲ್ಲ, सिर्फ श्वास नहीं, ಬರೀ ಆತ್ಮ ಅಲ್ಲ, सिर्फ आत्मा नहीं। ದೇವರು ಆಗ್ಲೇ ನಿಮ್ಮ ಒಳಗಡೆ ದೈವಿಕವಾದ ಪ್ರೇರೇಪಣೆ ಇಟ್ಟಿದ್ದಾರೆ. परमेश्वर ने पहले ही आपके अंदर दैविक प्रेरेपण को रखा है। It's a divine inspiration. वो एक दैविक प्रेरेपण है। Divine inspiration. आत्मिक प्रेरेपण, ದೈವಿಕವಾದ ಪ್ರೇರೇಪಣೆ. दैविक प्रेरेपण। ಎಲ್ಲೈತ್ರಿ ಪಾಸ್ಟರ್? पास्टर जब कहा थे, नहीं ಎಲ್ಲೈತೆ? वो कहाँ पर है? ನನಗೆ ಸಿಗೋದನೇ ಇಲ್ಲ. मुझे मिलता ही नहीं। ರಾತ್ರಿ ಎಲ್ಲ ಡಬ 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 ಅಂತ ಬಾಯ್ ಬಡ್ಕೊಂಡೆ. पूरा रात मैंने जोर से चिल्लाया, ಏನು ಮೂಡೇ ಬರಲಿಲ್ಲ. कुछ वहां पर मूड ही नहीं आया। ಯಾರಾದ್ರೂ ಇದ್ದೀರಾ ಅಲ್ಲಿ? क्या कोई यहाँ पर है? ದೇವರು ಏನು ಹೇಳ್ತಾ ಇದ್ದಾನೆ? परमेश्वर क्या कह रहे हैं? ನಾನು ತತ್ತಿ ಹೊಡ್ಕೊಂಡು ಬಂದು ಕೊಟ್ಟಿಲ್ಲ ನಿನಗೆ. मैं अंडा फोड़कर मैंने लेकर नहीं आया हूँ। ದೇವರು ಏನು ಹೇಳ್ತಾ ಇದ್ದಾನೆ? परमेश्वर क्या कह रहे हैं? ನಾನು ನಿನಗೆ मैं तुम्हें ಬಲದ ಆತ್ಮ ಕೊಟ್ಟಿದ್ದೇನೆ. बल के आत्मा को दिया ಆ है। ಬಲದ ಆತ್ಮ ಏನಂದ್ರೆ, वह सामर्थ्य का आत्मा क्या ಅದರಲ್ಲಿ है? ದೈವಿಕವಾದ ಪ್ರೇರೇಪಣೆ ಇಟ್ಟಿದ್ದೀನಿ. उसमें दैविक प्रेरेपण को मैंने रखा है।
ಅರ್ಥ ಆಯ್ತಾ ಹೇಳ್ತಾ ಇರೋದು? क्या आप समझ पा रहे जो मैं कह ಏನ್ रहा हूँ? ಹೇಳ್ತಾ ಇದ್ದೀನಿ? मैं क्या कह रहा हूँ? ಏನ್ ಹೇಳ್ತಾ ಇದ್ದೀನಿ? मैं क्या कह रहा हूँ? ಇದನ್ನ ನೀವು ಉಪವಾಸ ಹಾಕಿದ್ರೆ इसे आप उपवास रखेंगे तो ಲೋಕದಲ್ಲಿ ಒಂದು ಹೇಳಿಕೆ ಇದೆ, दुनिया में एक कहावत है, ಎಂಟಿ ಬ್ರೇನ್ ಈಸ್ ಸಾರಿ ನಾನು ಹೇಳಿಲ್ಲಪ್ಪ, ನೀವು ಹೇಳಿದ್ರಿ. ಎಂಟಿ ಬ್ರೇನ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತೆ. खाली दिमाग शैतान का मकान. ಲೋಕದವ್ರು ಗೊತ್ತಿದೆ, ನಮಗ್ ಗೊತ್ತಿಲ್ಲ ನೋಡ್ರಿ. दुनिया के लोगों को पता है, हम नहीं जानते. ಮನಸ್ಸಿಗೆ ಉಪವಾಸ ಹಾಕಿದ್ರೆ ಏನಾಗ್ತದಂತ? मन को उपवास रखेंगे तो क्या होता है? ಏನ್ ಉಣ್ಣಿಸ್ತಾ ಇದ್ಯಾ ಯವನಸ್ಥನೇ ನಿನ್ನ ಮನಸ್ಸನ್ನ? जवान लोग, आपके मन को आप क्या खिला रहे हो? ಲೋಕದ ಆಕರ್ಷಕ ಸಂಗತಿಗಳನ್ನ ಉಣ್ಣಿಸೋದಾಗಿದ್ರೆ ನೀನು ಲೋಕದವನಾಗಿ ಸಾಯ್ತೀಯಾ? दुनिया के आकर्षित चीजों को खिला रहे हैं तो आप भी दुनिया के लोग बनकर मर जाएंगे. ಇವತ್ತು ವಿಶ್ವಾಸಿಗಳು ಸಹ ಸ್ವಾರ್ಥಿಗಳಾಗ್ತಾ ಇರೋದಕ್ಕೆ ಕಾರಣ ಏನು? आज के दिन विश्वासी भी स्वार्थी बनने के लिए कारण क्या है? ತಪ್ಪಾದ ಊಟ. गलत भोजन. ಯಾಕೆ? ಜನರಿಂದ ಉಣ್ತಾ ಇದ್ದೀವಿ, ಅವ್ರ ನೋಡಿ ಕಲಿತಾ ಇದ್ದೀವಿ. क्योंकि लोगों को देखकर हम सीख रहे हैं, उनका हम खा रहे हैं. ಕಲಿಬೇಕಾಗಿದ್ದು ಕರ್ತನಿಂದ. जो सीखना है वो परमेश्वर से सीखना है. ಎಲ್ಲಿದೆ ಇನ್ಸ್ಪಿರೇಷನ್? वो प्रेरणा कहाँ पर है? ಎಲ್ಲಿದೆ ಇನ್ಸ್ಪಿರೇಷನ್? वो प्रेरणा कहाँ पर है? ನಿಜಾನಾ? क्या सही है? ಈಗ ಸಿಸ್ಟರ್ ಲೂಸಿಗೆ ಅಡ್ಮಿಟ್ ಮಾಡಿದ್ರು. अब बहन लूसी को एडमिट किया गया. ಮಾರನೇ ದಿನ ಗಂಜಿ ತಂದಾಗ उसका दूसरा दिन जब गंजी ले आया था, ಅರ್ಥ ಆಗುತ್ತಾ? क्या आप समझ रहे हैं? ಕುಡಿಲಿಕ್ಕೆ ಮನಸ್ಸಿಲ್ಲ. उसे पीने के लिए मन नहीं है. ಯಾಕೆ? क्यों? ಮೀನದ ಊಟ ಮಾಡಿದವರು. वो मछली के खाने को उन्होंने खाया. ನಾನು ಅವ್ರು ಸೇರಿದ್ರೆ अगर मैं और वो मिल जाए तो 2 ಕಿಲೋ ಮೀನು ಹಂಗೆ ಮುಗಿಸ್ಬಿಡ್ತೀವಿ. 2 केजी मछली ऐसे ही खत्म कर ಈಗ देते ಗಂಜಿ हैं. ಕುಡಿ ಅಂದ್ರೆ ಕಷ್ಟ ಆಯ್ತು. अब गंजी पीना है तो तकलीफ होता है, ಆದ್ರೆ लेकिन ತಿರುಗಿ ನಿಲ್ಬೇಕಂದ್ರೆ वापस खड़ा होना है गंजी तो कुड़ीबेकु. गंजी को पीना ही है. ಕರೆಕ್ಟಾ? क्या सही है? ನೀನು ತಿರುಗಿ ನಿಲ್ಬೇಕಂದ್ರೆ अगर आपको वापस लौट कर खड़ा होना ದೈವಿಕವಾದ है तो ಪ್ರೇರೇಪಣೆ ಬೇಕು. दैविक प्रेरेपण आपको ನೀನು ಅದನ್ನ चाहिए. ಕುಡಿಲೇಬೇಕು. आपको उसे पीना ही है. ಕುಡಿಬೇಕಂದ್ರೆ ಎಲ್ಲಿದೆ? अगर पीना है तो वो कहाँ पर है? ಎಷ್ಟು ಜನರಿಗೆ ವ್ಯತ್ಯಾಸ? कितने लोगों को ये व्यत्यास समझ Correct आ रहा ಹೇಳ್ತಾ है? ಇದ್ದೀನಾ? क्या मैं ठीक कह रहा हूँ? ಕುಡಿಲೇಬೇಕು. पीना ही है. ದೈವಿಕ ಪ್ರೇರೇಪಣೆ ನಿನ್ನ ಮನಸ್ಸಿಗೆ ಬೇಕೇ ಬೇಕು. दैविक प्रेरेपण आपके मन को चाहिए. ಸಂಡೆಗೊಮ್ಮೆ ಎದಕ್ಕೆ ಚೆನ್ನಾಗಿ ಅನಿಸ್ತದೆ ನಿಮಗೆ? रविवार एक दिन आपको क्यों अच्छा लगता ಸೋಮವಾರ है? ಎಲ್ಲ ಹುರುಪಾಗಿ ಹಾಕಿರ್ತೀರಾ? सोमवार क्यों आप जोश में रहते हैं? ಯಾಕಂದ್ರೆ ಸಂಡೇ क्योंकि रविवार के दिन ಯಾರೋ ನಿಮಗೋಸ್ಕರ ದೈವಿಕ ಪ್ರೇರೇಪಣೆ ತಂದು ಊಟ ಮಾಡಿಸಿದ್ರು ಮನಸ್ಸಿಗೆ. किसी ने आपके लिए दैविक प्रेरेपण लाकर आपके मन को खिलाया है. ಕರೆಕ್ಟಾ? क्या सही है? ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, लेकिन परमेश्वर का वचन कह ಈ रहा है, ಪ್ರೇರೇಪಣೆ ನಿನಗೆ ನಿನ್ನ ಸಭಾಪಾಲಕನಿಂದ ಬರೋದಲ್ಲ. यह प्रेरेपण तुमको आपके पासवान जी से आने वाला नहीं है. ಯೂಟ್ಯೂಬ್ ನಿಂದ ಬರೋದು ಮಾತ್ರ ಅಲ್ಲ, सिर्फ यूट्यूब से वो नहीं आता. ನಿನ್ನ ಒಳಗಡೆ ಯೂಟ್ಯೂಬ್ ಇಟ್ಟವನೇ. आपके अंदर उन्होंने यूट्यूब रखा ನಿನ್ನ है. ಒಳಗಡೆ ಶ್ವಾಸ ಇಟ್ಟವನೇ. आपके अंदर उन्होंने श्वास को रखा ನಿನ್ನ है. ಒಳಗಡೆ ಒಬ್ಬ ಬೋಧಕನಿದ್ದಾನೆ. आपके अंदर एक प्रचारक है. ನಿನ್ನ ಒಳಗಡೆ ಇದ್ದಾನೆ ಅವನು. आपके अंदर वह है. ಅವನನ್ನ ಕೇಳು. उनसे आप पूछिए. ಯಾಕೆ ಗೊತ್ತಾ? क्यों आप जानते हो? ಹೊರಗಿನಿಂದ ಉತ್ತೇಜನ ಮಾಡೋರು ನಾಳೆ ಹೇಳ್ತಾರೆ, ಓ ಪಾಸ್ಟರ್ ಅವ್ರಿಗೆ ಹಿಂಗಾಗ್ಬಿಟ್ಟಿತ್ತು, ನಾನೇ ಅವ್ರಿಗೆ ಹೆಲ್ಪ್ ಮಾಡಿದೆ ಅಂತ. बाहर से प्रेरेपण करने वाले कल के दिन वो कहते हैं, पासवान जी वो ऐसे हो गए थे, मैंने ही उन्हें मदद किया. ಅದಕ್ಕೆ ದೇವರು इसीलिए परमेश्वर ಆ ಶ್ವಾಸದಲ್ಲಿ, उस श्वास में, ಅಂದ್ರೆ ಆ ಮನಸ್ಸಲ್ಲಿನೇ उसका मतलब उस मन में ही ಸ್ವಪ್ರೇರೇಪಣೆ ಇಟ್ಟವನೇ. वहां पर स्व प्रेरेपण को ಇದನ್ನ उन्होंने रखा ಬೈಬಲ್ है. ಅಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಉಪಯೋಗಿಸಿಕೊಂಡ. इसमें पवित्र शास्त्र में एक व्यक्ति ने इसे संपूर्ण तरीके से इस्तेमाल किया. ಓದ್ಲಿಕ್ಕೆ ಸಮಯ ಎಲ್ಲ ಹಂಗ ಹೇಳ್ಬಿಡ್ಲಾ? पढ़ने के लिए समय नहीं है, ऐसे ही मैं बता ಯಾರು दूंगा. ತೆಗೆಯೋದು ಬೇಡ, कोई भी मत खोलिएगा, ಯಾರು ತೆಗೆಯೋದು ಬೇಡ. कोई भी मत खोलिएगा. ಕನ್ನಡದಲ್ಲಿ ಇಂಟೆಲೆಕ್ಟ್ ಅಂದ್ರೆ ಬುದ್ಧಿ. कन्नड़ में इंटेलेक्ट का मतलब ಸೊ बुद्धि है. ಡಿವೈನ್ ಇನ್ಸ್ಪಿರೇಷನ್ ಅಂಡ್ ಇಂಟೆಲೆಕ್ಟ್ ಅಂತಂದ್ರೆ दैविक ದೈವಿಕವಾದ ಪ್ರೇರೇಪಣೆ ಮತ್ತು ಉತ್ತಮವಾದ ಬುದ್ಧಿ. दैविक प्रेरेपण और उत्तम बुद्धि. ಆಮೇನ್, आमेन. ಆಮೇನ್. ಕೇಳ್ತೀರಾ? क्या आप सुनेंगे? ಒಂದು ದಿನ ದಾವಿದ, एक दिन दाऊद, ಅವನ ಜೊತೆಗೆ ಎಷ್ಟು ಜನ ಇದ್ದಾರೆ? उसके साथ कितने लोग हैं? ಬರೀ 600 ಜನ. सिर्फ 600 लोग. ಫಿಲಿಸ್ಟಿಯರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. फिलिस्टियों को मदद करने के लिए वो जा ಇವ್ರು ಈ रहे ಕಡೆ हैं. ಹೋದ್ರು, वो इस भाग में हो ಈ गए ಕಡೆ और इस तरफ ವೈರಿಗಳು ಬಂದು शत्रुएं आकर ಹೆಂಡತಿ, ಮಕ್ಕಳು, ದನ, ಕುರಿ ಎಲ್ಲ ಬಾಚಿಕೊಂಡು ಹೋಗ್ಬಿಟ್ರು. उनके पत्नी, बच्चे, सारे भेड़ बकरियों को सबको चुरा कर वो ले ಏನು गए. ಉಳಿದಿಲ್ಲ. वहां पर कुछ नहीं बचा है. ಮೊಬೈಲ್ ಬೇರೆ ಇಲ್ಲ, मोबाइल भी नहीं है. 2,500 ವರ್ಷದಿಂದ 2000 साल पहले ಯಾವ ದಿಕ್ಕಿಗೆ ಹೋದ್ರಂತ ಗೊತ್ತಿಲ್ಲ, GPS ಇಲ್ಲ, किस दिशा में वो गए वो भी नहीं जानते क्योंकि GPS भी नहीं था. ಎಲ್ಲ ಕಚ್ಕೊಂಡು ಹೋದ್ರು. सब कुछ चुरा कर वो ले गए. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು, ನೋಡಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು, सारे बेटा बेटिए, ಯಾವ್ದಾದ್ರು ಮೀಟಿಂಗ್ ಹೋಗ್ತೀನಿ, किसी मीटिंग को मैं जाता हूँ, ನಾ
ನನ್ನ ಮಗಳ ಸ್ಕೂಲ್ ಎಷ್ಟೊತ್ತಿಗೆ ಬಿಡ್ತದೆ ಗೊತ್ತಿರ್ತದೆ, मेरे बेटी का स्कूल कितने बजे ಎಷ್ಟೊತ್ತಿಗೆ छुटता है मैं ತಿಂಡಿ जानता ತಿಂತಾಳೆ हूँ, ಗೊತ್ತಿರ್ತದೆ, कितने बजे वो खाना खाती है वो भी ಕರೆಕ್ಟ್ ಟೈಮಿಗೆ जानता ಫೋನ್ हूँ, ಮಾಡ್ತೀನಿ, ठीक समय पर मैं फोन करता ನನ್ನ ಹೆಂಡತಿ हूँ, ನಂಬರ್ಗೆ ಬಂದ್ಲಾ, मेरी पत्नी के नंबर को क्या वो आई, क्या वो खाना खाई। ಆಮೇಲೆ ಅಷ್ಟು ಮಮತೆಯಿಂದ ಬೆಳೆಸಿದಂತ ಮಕ್ಕಳು, उतना ममता से बढ़ाए हुए बच्चे, ಹೆಂಡತಿ पत्नी ಇವ್ರು ಹೊಳೆ ಬಂದು ನೋಡಿದ್ರೆ ಊರು ಉರಿತಾ ಐತೆ, वापस लौट कर आते हैं तो पूरा गांव चल रहा ಜೀವಂತ है, ಇದಾರೋ ಇಲ್ಲೋ ಗೊತ್ತಿಲ್ಲ, वो जिंदा भी है या नहीं नहीं ಎಲ್ಲ ಹೋಗಿದೆ, जानते, सब कुछ चला गया है। ಆಮೇನ್ आमेन ಆಮೇನ್ आमेन। ಎಲ್ಲ ಜನ ಸಾರ್- 500 ಜನ 600 ಜನ 600 लोग ಏನ್ ಮಾಡಿದ್ರು ಅಂತ ಗೊತ್ತಾ, उन्होंने क्या किया आप जानते हो? ಎಲ್ಲ ಆಗಿದ್ದು ದಾವೀದನಿಂದಲೇ, ये सब कुछ दाऊद की वजह से ही हुआ। ಇವನಿಗೆ ಕಲ್ಲು ಹೊಡೆದು ಕೊಲ್ಲಬೇಕು इसे पत्थर मार कर मारना है। ಅಂದವ್ರು याರು, ऐसे लोग कौन इसे कहा? ಫಿಲಿಸ್ಟಿಯರ್ ಅಲ್ಲ, फिलिस्तियों ने नहीं, ಸ್ವಂತ ಮಕ್ಕಳು. लेकिन उसके अपने बच्चों ने। ಯಾಕೆ ಸ್ವಂತ ಮಕ್ಕಳು ಅಂತೀನಿ, क्यों अपने बच्चे मैं कहता हूँ? ಅವನ ಹೃದಯ ಹಂಗಿತ್ತು. उसका हृदय वैसा था। ಯಾಕೆ ಗೊತ್ತಾ, क्यों आप जानते हो? ಒಂದ್ಸಾರಿ ಇಸ್ರಾಯೇಲ್ ಅಲ್ಲಿ ಪ್ಲೇಗ್ ಬಂದಾಗ ಏನಂತ ಪ್ರೇಯರ್ ಮಾಡ್ದ ಅವನು, एक बार इजरायलियों में जब पीड़ा आया तो क्या उन्होंने प्रार्थना किया? ದೇವರೇ परमेश्वर, ತಪ್ಪು ಮಾಡ್ದವ್ ನಾನು, गलती मैंने किया है, ನನ್ನ ತಪ್ಪಿಗಾಗಿ मेरे गलती की वजह से ಈ ಕುರಿಮರಿಗಳು ಕಷ್ಟಪಡೋದು ಯಾಕೆ. यह भेड़ बकरी क्यों संघर्ष होना है? ನೋಡಿ, ವಾಕ್ಯದಿಂದ ಪ್ರೇರೇಪಣೆ ಬರ್ತದೆ, वचन से प्रेरेपण आता है। ನಮ್ಮವರಿಂದಲೇ. ಅರ್ಥ ಆಯ್ತಾ? क्या आप समझ रहे हो? ಅವನ ಜೊತೆಗಿದ್ದವರು उसके साथ रहने वाले लोग, ಇಲ್ಲೇ ಇದ್ದೀರಾ, क्या आप यहीं पर है? ಅವನ ಜೊತೆಗಿದ್ದು ದೇವರ ಮಹಿಮೆ ಕಂಡವರು, उसके साथ रहकर परमेश्वर के महिमा को देखने वाले, ಕರೆಕ್ಟಾ, ಮಕ್ಕಳನ್ನ ಕಳ್ಕೊಂಡಿರ್ತಾರ, उनके बच्चों को उन्होंने खो दिया, ಇವನು ಕುತ್ತಿಗೆ ಹಿಡಿಲಿಕ್ಕೆ ಬಂದ್ರು. इसके गले को पकड़ने के लिए वो आ गए। ಅಲ್ಲೊಂದು ಶಬ್ದ ಇದೆ, वहां पर एक शब्द है, ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದದ್ದರಿಂದ दाऊद को फतराव करने के लिए जब उन्होंने ನೋಡಿ, सोचा, ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು, बहुत तकलीफ में गिर गया, वो बहुत तकलीफ में गिर गया, ಬಹಳ ಇಕ್ಕಟ್ಟಲ್ಲಿ ಬಿದ್ಬಿಟ್ಟ. वो बहुत ही तकलीफ में गिर गया। ಇವರಿಂದ ಓಡೋಗ್ಬೇಕಾ, इनसे भाग कर जाना है। ನಾವು अब ನ್ಯೂಮಾ न्यूमा, ಇಂಟೆಲೆಕ್ಟ್, ಈಗ अच्छा बुद्धि, ಶ್ವಾಸ अब श्वास, ಬುದ್ಧಿ बुद्धि, ಏನ್ ಮಾಡುತ್ತೆ, वो क्या करता है? ಏನ್ ಉಂಡಿರುತ್ತೋ जो वो खाया है ಅದಕ್ಕೆ ತಕ್ಕಂಗೆ ಮಾಡುತ್ತೆ. उसके अनुसार वो करेगा। ಭಯ ಉಂಡಿತ್ತಂದ್ರೆ अगर डर को उसने खाया है तो ಓಡಿ ಹೋಗೋದಕ್ಕೆ ನೋಡ್ತದೆ. वो भाग कर जाने के लिए देखता है। ಇಷ್ಟು ವರ್ಷ इतने साल ಸಂಶಯ ಉಂಡಿತ್ತಂದ್ರೆ अगर संदेह को उसने खाया ಓಡಿ है ಹೋಗ್ಲಿಕ್ಕೆ ನೋಡುತ್ತೆ. वो भाग कर जाने के लिए ಭಯ वो ಊಟ देखता है। ಮಾಡಿತ್ತಂದ್ರೆ अगर डर को उसने खाया ಓಡಿ ಹೋಗ್ಲಿಕ್ಕೆ है ನೋಡುತ್ತೆ. वो भाग कर जाने के लिए देखता है। ಕರೆಕ್ಟಾ, क्या सही है? ಕರೆಕ್ಟಾ, क्या सही है? ಸ್ವಕರುಣೆ ಉಂಡಿತ್ತಂದ್ರೆ अगर स्व करुणा उसने खाया है ನನ್ನ तो ಜೊತೆಗೆ ಯಾವಾಗ್ಲೂ ಹಿಂಗಾಗುತ್ತೆ ಅನ್ನುತ್ತೆ. मेरे साथ ही हमेशा ऐसा होता है कि वो कहता है, ಏನು ಉಣ್ಣಿಸ್ತಾ ಇದ್ದೀರಾ ನಿಗಾ ಇಡ್ರಿ. आप क्या खिला रहे हैं उसके बारे में चौकस रहिए, ಯಾಕಂದ್ರೆ ಪ್ರತಿಕೂಲದ ದಿನ ಬರುವಾಗ, क्योंकि प्रतिकूल के जब दिन आएंगे, ಕಷ್ಟದ ದಿನ ಬರುವಾಗ जब संघर्ष के दिन आएंगे, ಚೆನ್ನಾಗಿ ಉಂಡಿದ್ರಂದ್ರೆ अगर अच्छी तरीके से आपने खाया है तो ನಿಂತ್ಕೊಳ್ತೀರಾ. वहां पर आप खड़े हो जाएंगे। ಚೆನ್ನಾಗಿ ಉಂಡಿಲ್ಲ ಅಂದ್ರೆ अगर अच्छी तरीके से आपने खाना नहीं खाया ಬಿದ್ದೋಗ್ಬಿಡ್ತೀರಾ. तो आप गिर जाएंगे। ಅವನು ಸ್ವಕರುಣೆಯನ್ನ ಹೊಂದಿದ್ರೆ अगर स्व करुणा को खाया है तो ನನ್ನ ಜೊತೆಗೇನೆ ಹಿಂಗ ಆಗ್ತದೆ ಅನ್ನುತ್ತಿದ್ದ. मेरे साथ ही ऐसा होता है कि वो कहता, ಬರೀ ಜನರ ಹೊಗಳಿಕೆಯನ್ನ ಮೆಚ್ಕೊಂಡಿದ್ರೆ सिर्फ लोगों के तारीफ को से वो प्रसन्न ನನ್ನ हुआ है ಹೊಗಳದವರೇ तो ವೈರಿಗಳಾದ್ರಲ್ಲ ಅಂತ ಕ್ರೋಧ ಪಡ್ತಿದ್ದ. मुझे जिन्होंने तारीफ किया वही मेरे शत्रु हो गए कि वो Correct. निराश हो जाता। ಕರೆಕ್ಟಾ, क्या सही है? ಆಮೆನ್. आमेन। ಒಂದು ವೇಳೆ अगर ಕೋಪದವನಾಗಿದ್ರೆ अगर वो क्रोधित इंसान है तो ಹೊಡೆದು ಬಿಡ್ರಿ ನನ್ನ अगर ಅಂತಿದ್ದ. अगर मारना है तो मार दो कह के वो ನನಗೂ कहता, ಸಾಕಾಗೈತೆ, मुझे भी बस हो गया है, ಮುಗಿಸ್ಬಿಡ್ರಿ ಅಂತಿದ್ದ. मुझे खत्म कर दो कह के वो कहता। ಆದ್ರೆ लेकिन ಚಿಕ್ಕವನಿದ್ದಾಗಿಂದ बचपन से ಒಂದು ही ವಾಕ್ಯ ಹೇಳ್ತಾನವನು, एक वचन वो कहता है, ಅದನ್ನ ಕೀರ್ತನೆಯಲ್ಲಿ ಆತನು ವರ್ಣಿಸ್ತಾನೆ. वो भजन संगीता में उसका वर्णन ಅದನ್ನ करता ಆತನು है। ಚಿಕ್ಕವನಿದ್ದ ಹೇಳ್ತಾ ಬಂದವನೇ. बचपन से ही उसे कहते वो बड़ा हो ಅದನ್ನ गया ಅದ್ರ है, ಬಗ್ಗೆ ಆತನ ಚೆನ್ನಾಗಿ ಅರಿವಿದೆ. उसके बारे में वो अच्छी तरीके से ತೆಗೆಯೋದು जानता ಬೇಡ. है, उसे नहीं ಕೀರ್ತನೆ खोलेंगे। 119 ಹೇಳಿದ್ದ, भजन संगीता उसके 119 में वो कहते ನಿನ್ನ हैं, ವಾಕ್ಯವು ನನ್ನ ಕಾಲಿಗೆ ದೀಪವು, आपका वचन मेरे पैरों के लिए दीप ಜನರ है, ಹೊಗಳಿಕೆಯು ನನ್ನ ಕಾಲಿಗೆ ದೀಪವಲ್ಲ. लोगों का
तारीफ मेरे पैरों को दीप ನಿನ್ನ नहीं है। ವಾಕ್ಯವು ನನ್ನ ಕಾಲಿಗೆ ದೀಪವು. आपका वचन मेरे पैरों के लिए रोशनी ಕೀರ್ತನೆ है। 119 भजन संगीता उसका ನಿನ್ನ 119। ವಾಕ್ಯವು ನನ್ನ ಕಾಲಿಗೆ ದೀಪ. आपका वचन मेरे पैरों के लिए रोशनी ಕಾಲಿಗೆ है। ಅಂದ್ರೆ ಕಾಲು ಮುಂದೆ ಹಚ್ಚಿರೋ ದೀಪ ಅಲ್ಲ. पैर यानी इसका मतलब पैर के सामने रखने ಕಾಲು वाली ಹೊರಗಡೆ आदमी है। ಕಾಲು ಕಾಣೋದಕ್ಕಿಂತ ಮುಂಚೆ ಆತನು ಊದಿದಂತ ನ್ಯೂಮ ಬ್ರೆತ್ ಅಲ್ಲಿ ಅಂದ್ರೆ ಮನಸ್ಸಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಒಂದು ಕಾಲುಂಟು. वहाँ पर पैर दिखाई देने से पहले नुमा उसके बुद्धि में उसके ज्ञान में एक पैर ಆ है। ಕಾಲು ಹೇಳ್ತದೆ वह पैर कहता है ಇವತ್ತು ಸಭೆಗೆ ಹೋಗೋಣ. आज के दिन कलीसिया हम ಅವಾಗ जाएंगे। ಹೊರಗಿನ ಕಾಲು ಸಭೆ ಕಡೆಗೆ ಹೆಜ್ಜೆ ಹಾಕುತ್ತೆ. तब बाहर रहने वाला पैर वो कलीसिया की ओर निन्ना कदम रखता है। वाक्य। आपका वचन ನನ್ನ ಕಾಲಿಗೆ ಕಾಲನ್ನು ತೆಗೆದು ಬುದ್ಧಿಗೆ ಹಾಕೊಂಡ್ಬಿಡಿ ನಮಗೆ ಅರ್ಥ ಆಗುವಂಗೆ. उस पैर ನಿನ್ನ को ವಾಕ್ಯವು आपका वचन ನನ್ನ ಬುದ್ಧಿಗೆ मेरे बुद्धि को ದಾರಿ ದೀಪ. वो रोशनी है। Come on church. ಜನರ ಮಾತಲ್ಲ, लोगों का बात नहीं, ನಿನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. आपका एक्सपीरियंस नहीं। ಯಾರಾದ್ರೂ ಅರ್ಥ ಆಗೋರಿದ್ರೆ ಹೇಳಿ. अगर कोई समझने वाले हैं तो ಯಾರಾದ್ರೂ कहिए। ಅರ್ಥ ಆಗೋರಿದ್ರೆ ಹೇಳಿ. अगर आपको समझ आ रहा है तो कहिए। ದಾವೀದನ ಸುಂದರವಾದ ಹೆಂಡತಿಯನ್ನ दाऊद के सुंदर पत्नी को, ಇಸ್ರಾಯೇಲ್ ಅಂದ್ರೆ ಸುಂದರಾಂಗರು, इजराइल उसका मतलब सुंदर लोग, ಅವನ ಗಂಡು ಮಕ್ಕಳನ್ನ उनके पुरुषों को ದೇವರು ಆ ಪಟ್ಟಣದಲ್ಲಿಯೂ ಯಾರು ಅವರನ್ನ ಮುಟ್ಟದಂತೆ ಕಾಯಲಿಕ್ಕೆ ಶಕ್ತನಿರುವುದಾಗಿದ್ರೆ परमेश्वर उस शहर में भी कोई उन्हें न छुए क्योंकि रखवाली करने के लिए सामर्थ्य है। तो ದೇವರ ವಾಕ್ಯ ಹೇಳ್ತದೆ परमेश्वर का वचन कहता है ಅವರನ್ನ ಸೆರೆಯಾಗಿ ಒಯ್ದರು. उनको कैदी बनाकर लेकर ಒಬ್ಬ गए, ಯವನಸ್ಥ ಸ್ತ್ರೀಯನ್ನ ಮುಟ್ಲಿಲ್ಲ. लेकिन एक भी जवान व्यक्ति ಒಬ್ಬ ने स्त्री को ಯವನಸ್ಥ नहीं, ಹುಡುಗನನ್ನ ಮುಟ್ಲಿಲ್ಲ. एक जवान लड़के को भी उन्होंने याके नहीं छुआ। गोत्ता? क्यों आप जानते हो? ದಾವೀದನಲ್ಲಿ दाऊद के अंदर, ಒಳಗಡೆ ಒಂದು ಪ್ರೇರೇಪಣೆ ಇದೆ. दाऊद के अंदर एक प्रेरेपन ಆ है ಪ್ರೇರೇಪಣೆ और वह प्रेरेपन ವಾಕ್ಯದಿಂದ ಬಂದಿರುವುದು. वचन से आया हुआ है। ಅದಕ್ಕೆ ಇದೆ ದಾವೀದನು ಬರಿತಾನೆ, इसीलिए ही दाऊद ನಿನ್ನ लिखते हैं, ಎಡಗಡೆಯಲ್ಲಿ 1000 ಜನರು ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು. इसीलिए दाऊद लिखते हैं आपके बगल ಈಗ में ಹೇಳ್ತೀನಿ 1000 ಕೇಳಿ. भागे और 10,000 गिरेंगे तो भी आपको ಈಗ हानि नहीं ಹೇಳ್ತೀನಿ ಕೇಳಿ. पहुंचेगा। अब मैं बताता ಆ हूँ, सुनिए। ಪ್ರೇರೇಪಣೆ वह प्रेरेपन, ವಾಕ್ಯದಿಂದ ಓದಿ ಪಡೆದಿರುವ ಪ್ರೇರೇಪಣೆ, वचन को पढ़कर पाने वाला प्रेरेपन, ಪ್ರೇರೇಪಣೆ ಶ್ವಾಸ, वह प्रेरेपन श्वास है। ಪ್ರೇರೇಪಣೆ वह ನಿನ್ನ प्रेरेपन ಶ್ವಾಸ. आपका श्वास है ಆ ಶ್ವಾಸದಿಂದ और उस ಆ श्वास से ಪ್ರೇರೇಪಣೆಯಿಂದ और उस प्रेरेपन ನೀನು से ಏನನ್ನ ಹೇಳ್ತೀಯೋ आप जो कुछ भी कहते ಅದು ಈ हैं ಬಾಯಿ ಕತ್ತಿ, वो दो धारी तलवार ಅದು है। ನಿನ್ನ ನ್ಯೂಮ್ಯಾಟಿಕ್ ಸ್ಪ್ಯಾನರ್. ಅದು वो आपका न्यूमैटिक स्पैनर है। ಜೀವನದ ಗಾಲಿಗಳು ಟೈಟ್. वो जिंदगी के सारे टाइट हो जाते हैं, मजबूत हो जाते ಎಷ್ಟು ಜನರಿಗೆ हैं। ಅರ್ಥ ಆಗ್ತದೆ? कितने लोग इसे समझ पा रहे हैं? ವಿಚಾರ ಮಾಡಿ. क्या आप सोच कर ಒಂದು देखिए, ವೇಳೆ अगर ಅವನು ದೇವರ ವಾಕ್ಯ ನನ್ನ ಬುದ್ಧಿಗೆ ದಾರಿ ದೀಪ. परमेश्वर का वचन मेरे बुद्धि के लिए रोशनी है, ಅವ್ರು ಹೇಳ್ತಾರೆ वो कहते हैं ಎಷ್ಟಂತೂ ಬಿಡೋದು, कितना कह के ನಾನು छोड़ेंगे, ಬಿಡೋದಿಲ್ಲ। मैं नहीं ದೇವ್ರ छोड़ूंगा। ವಾಕ್ಯ ಹೇಳ್ತದೆ, परमेश्वर का वचन कहता है 7 ಸಾರಿ ಅಲ್ಲ 7 बार नहीं, 70 ಸಾರಿ ಬಿಟ್ಬಿಡು. 70 बार भी छोड़ देना। ಇನ್ಸ್ಪಿರೇಷನ್ वह प्रेरेपन ನೀನ್ ಬಿಟ್ಬಿಡ್ತೀಯ. आप छोड़ देते हैं। ಯಾರ ಮಾತು ಕೇಳಿದೆ? किसके बात को आपने सुना? ಶ್ವಾಸ, श्वास, ದೇವರ ಶ್ವಾಸ. परमेश्वर से दिया गया श्वास। ದಾವೀದನಿಗೆ दाऊद को ಏನ್ ಮಾಡ್ಬೇಕು ತಿಳಿಲಿಲ್ಲ. क्या करना है वो नहीं जानते। ವಾಕ್ಯ 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 वचन ಎಷ್ಟು वचन ಮಟ್ಟಿಗೆ ಅಂದ್ರೆ यहाँ तक कि ತಲೆ ತೊಳೆದು ಹೋಗ್ಬಿಟ್ಟಿರ್ಬೇಕು. वहाँ पर सिर Brain खराब wash होना, ಆಗಿರ್ಬೇಕು. वो ब्रेन वॉश होना है। ಪರಿಸ್ಥಿತಿಯನ್ನು ನಂಬಲಿಕ್ಕೆ ರೆಡಿನೇ ಇರಬಾರ್ದು. हालातों को विश्वास करने के ವಾಕ್ಯ लिए तैयार नहीं ಅದನ್ನೇ रहना। ನಂಬುವಂತ वचन जो कहता है उसी पर विश्वास करना है। ಇವನು ಹೇಳ್ತಾನೆ, यह कहता है, ದೇವ್ರ ವಾಕ್ಯ ಹೇಳ್ತದೆ, परमेश्वर का वचन कहता ಹೆಜ್ಜೆ है, ಹೆಜ್ಜೆಯಾಗಿ ನೋಡೋಣ. कदम कदम की ओर हम ಆಮೇಲೆ देखेंगे। ನಿನ್ನ ವಾಕ್ಯವು ನನ್ನ ಬುದ್ಧಿಗೆ ದೀಪ, आपका वचन मेरे बुद्धि के लिए वो रोशनी है, ನನ್ನ ದಾರಿಗೆ ಬೆಳಕು, मेरे रास्ते के ಅಂದ್ರೆ लिए वो रोशनी है। ನನ್ನ ನಿರ್ಧಾರಗಳಿಗೆ ಮಾರ್ಗಸೂಚಿ. उसका मतलब मेरे फैसला को मेरा वाक्य मार्गदर्शक। आपका वचन ನನ್ನ ಬುದ್ಧಿಗೆ मेरे बुद्धि को ಬೆಳಕು, रोशनी, ನನ್ನ ನಿರ್ಧಾರಗಳಿಗೆ मेरे फैसलों को ಮಾರ್ಗಸೂಚಿ. मार्गदर्शक। ಹಾಗಿದ್ರೆ ಏನ್ ಮಾಡ್ದ ಇವನು? ऐसा है तो इसने क्या किया? ದೇವರ ವಾಕ್ಯ ಹೇಳ್ತದೆ, परमेश्वर का वचन ಅದೇ कहता ಸಮುವೇಲನ है, ಪುಸ್ತಕದಲ್ಲಿ, ಮೊದಲನೇ ಸಮುವೇಲ ಪುಸ್ತಕದಲ್ಲಿ, पहले समवेल के पुस्तक में, ಬಲು ಇಕ್ಕಟ್ಟಿನಲ್ಲಿ ಬಿದ್ದ. ತೆಗಿಬೇಡಿ, ನಾನು ಓದ್ತಾ ಇದ್ದಂತ ಬಲು ಇಕ್ಕಟ್ಟಿನಲ್ಲಿ ಬಿದ್ದ. बहुत ही तकलीफ में वो गिर गया, ಯಾಕಂದ್ರೆ ಅವರು ಕಲ್ಲೆಸದವನನ್ನ ಕೊಲ್ಲಬೇಕಂದಿದ್ರು. क्योंकि वो पथराव कर उसे मारने के लिए वो सोच रहे थे। ಜನ ನಿಮ್ಮನ್ನ ಕೊಲ್ಲೋ ಮಟ್ಟಿಗೆ ನಿಮ್ಮ ಬೆನ್ನೆ ಹಿಂದೆ ಬಿದ್ದಿರುವಂತ ಸಂದಿಗ್ಧ
ಪರಿಸ್ಥಿತಿಯಲ್ಲಿ ಎಂದಾದ್ರೂ ಯಾರಾದ್ರೂ ಸಿಕ್ಕೊಂಡಿದ್ದೀರಾ? क्या किसी ने ऐसे हालात में फंसे हैं कि लोग आपके पीछे पड़े हैं आपको मारने के लिए? ನಾವು ಚಿಕ್ಕ ಮಕ್ಕಳಿದ್ದಂಗೆ ಸಣ್ಣ ಸಣ್ಣದಕ್ಕೆ ಕೊಯ್ ಪುಯ್ ಟೀ ಅಂತ ಎಲ್ಲ ರೀತಿ ಹೇಳ್ತೀವಿ ನಾವು. हम छोटे बच्चों की तरह छोटे छोटे चीजों के लिए बहुत रो ಇವನನ್ನ देते हैं. ಮುಗಿಸ್ಬೇಕಂತ ನಿಂತ್ರು. इसे खत्म करने के लिए वो वहां पर तैयार थे. ಏನ್ ಮಾಡುತ್ತೆ? उसने क्या किया? ಆದರೂ ಯಾರಾದ್ರೂ ಹೇಳ್ತಾರೆ ಆದರೂ? फिर भी ನನ್ನ ಕೊನೆ 5 ನಿಮಿಷ ದಾಟ್ತಾ ಇದೆ, ಬೇಗ ಹೇಳಿ. ಆದರೂ ಗಟ್ಟಿಯಾಗಿ जोर से कहिए. ಆದರೂ फिर भी ಅವನು ಒಂದು ನಿಮಿಷ ತನ್ನ ದೇವರಾದ ಯೆಹೋವನಲ್ಲಿ ಬಲಗೊಂಡನು. ಎನ್ಕರೇಜ್ ಮಾಡೋರು ಯಾರು ಇಲ್ಲ, उत्तेजन करने वाले कोई नहीं है. ಪಾಸ್ಟರ್ ಇಲ್ಲ, पासवान जी नहीं, ಅವ್ರು ವಿಸಿಟ್ ಮಾಡೋರು ಯಾರಿಲ್ಲ, उनको विजिट करने वाले ಅವನನ್ನು कोई ನೋಡ್ಕೊಳ್ಳೋರು नहीं, ಯಾರಿಲ್ಲ. उनको देखने वाले कोई नहीं. ಆದ್ರೆ ಆದಿಯಲ್ಲಿ ಊದಿದಂತ ಶ್ವಾಸ ಇತ್ತು. लेकिन आदि में फूका गया श्वास था. ಆ ಶ್ವಾಸದಲ್ಲಿ ಒಂದು ಅನುಕೂಲತೆ ಕೊಡಲ್ಪಟ್ಟಿತ್ತು. उस श्वास में एक अनुकूलता दिया ಆ गया था. ಅನುಕೂಲತೆ ಏನಂದ್ರೆ वह ಆ अनुकूलता क्या ಶ್ವಾಸದ है? ಇನ್ನೊಂದು ಹೆಸರು उस श्वास का और एक नाम ದೈವಿಕವಾದ ಪ್ರೇರೇಪಣೆ. दैविक प्रेरेपण. ಅದು ಬೇಕಂದ್ರೆ अगर वह चाहिए ಯೆಹೋವನ तो ಬಳಿಗೆ ಹೋಗ್ಬೇಕು. यहोवा के पास जाना है. ಯಾರು ಇಲ್ಲ, कोई नहीं है. ಕೊಲ್ಬೇಕಂತ ನಿಂತವ್ರೆ. मारने के लिए वो तैयार है. ಮಕ್ಕಳು ಕಳ್ಕೊಂಡಲ್ಲ ಅಂತ ಸಂಕಟ, बच्चे खो गए हैं वह तकलीफ. ಆದ್ರೆ लेकिन ಯೆಹೋವನಲ್ಲಿ यहोवा में, ಅಂದ್ರೆ उसका मतलब ವಾಕ್ಯದಲ್ಲಿ, वचन में, ಅಂದ್ರೆ उसका मतलब ಬುದ್ಧಿಯಲ್ಲಿ. बुद्धि में. He did not become irrational in his mind at the toughest time of his life. ತನ್ನ ಜೀವನದ ಅತಿ ಕಠಿಣ ಪರಿಸ್ಥಿತಿಯ ದಿನದಲ್ಲಿಯೂ ಸಹ बुद्धिहीननागलिल्ल. उसकी जिंदगी के अति कठिन समय में हालातों में भी वो बुद्धिहीन नहीं हुआ. ಯಾಕೆ? क्यों? ಸರಿಯಾದ ಊಟ ಉಣ್ತಾ ಇದ್ದ. वो अच्छे सही खाना खा रहा था. ಒಂದು ದಿನ एक दिन ನಮ್ಮ ಅಕ್ಕನ ಗಂಡ ಒಂದು ಸ್ಟೋರಿ ಹೇಳಿದ್ರು. मेरे बहन के पति ने एक कहानी बताया. ಸಂತೋಷ್ संतोष, ದೊಡ್ಡಪ್ಪ ಬಾಡಿ ಬಿಲ್ಡರ್, हमारे बड़े पापा वो बॉडी बिल्डर है. 65 ವರ್ಷನೂ ಆಗಿತ್ತು ಅವ್ರಿಗೆ. 60 ದಾಟಿತ್ತು. 65 साल से बढ़कर थे. ದಾಟಿತ್ತು 60. वो पार हो चुके ಒಂದು थे. ದಿನ ಲಿಫ್ಟ್ ಹೋದ್ರು. एक दिन लिफ्ट में वो गए. ಲಿಫ್ಟ್ ಬಾಗ್ಲ ತೆರಿತು, लिफ्ट का दरवाजा खुला, ಆದ್ರೆ ಲಿಫ್ಟೇ ಇರಲಿಲ್ಲ. लेकिन वहां पर लिफ्ट ही नहीं था. ಲಿಫ್ಟಿಗೆ 2 ಭಾಗ ಇರ್ತದಲ್ಲ, लिफ्ट को 2 भाग रहते हैं. दो भाग दो दरवाजा रहते हैं. उसे 2 दरवाजा रहते हैं. ಬಾಗಿಲು, एक उसका कैबिन का ಇನ್ನೊಂದು ಹೊರಗಡೆದ್ದು, दरवाजा और एक बाहर का. ಒಳಗಡೆ ಕ್ಯಾಬಿನ್ ಇಲ್ವೇ ಇಲ್ಲ, अंदर कैबिन ही नहीं है. ಹೊರಗಡೆ ಓಪನ್ ಆಗ್ಬಿಡ್ತು. बाहर से वो ओपन हो चुका ಯಪ್ಪ है. ಗಡಿಬಿಡಿಯಲ್ಲಿ ಹೋಗ್ಬಿಟ್ರು ಒಳಗಡೆ. यह व्यक्ति गड़बड़ में अंदर चला गया. खाली. वो खाली है. 2 ಫ್ಲೋರಿಗೆ ಬಿದ್ರು. 2 फ्लोर में वो नीचे गिर गए. ನಮ್ಮ ಡೇವಿಡ್, हमारा डेविड, ದೇವರು ಬದುಕಿಸಿದ ನಮ್ಮ ಮಗನ್ನ हमारे बेटे को परमेश्वर ने बचा लिया. ಕೆಲಸ ಮೇಲೆ कल परसों काम के ಬಾಳುವಣ್ಣವ್ರ ಮಗ, ऊपर भाई बालू के बेटे, ಬಾಳುವಣ್ಣವ್ರ ಮಗ भाई बालू के ಕೆಲಸದ बेटे ಮೇಲೆ ಗೌಂಡಿ ಕೆಲಸ ಮಾಡ್ತಾವ್ರೆ. गाउंडी केल्सा वो करते हैं. 2ನೇ ಫ್ಲೋರ್ ಇಂದ ಬಿದ್ಬಿಟ್ಟ. दूसरे फ्लोर से वो नीचे गिर ತಲೆಗೆ गया. ಪೆಟ್ಟು, उसके सिर को चोट ಕೈಕಾಲು लगा, ಪೆಟ್ಟು. हाथ पैर पर चोट ಆಸ್ಪತ್ರೆಗೆ ಓಡೋದ್ವಿ. ನನಗೆ ಒಂದೇ लगा. ಚಿಂತೆ ಆಗಿತ್ತು ತಲೆ ಪೆಟ್ಟಂದಾಗ. अस्पताल हम गए, मुझे चिंता था क्योंकि ಕಂಟಿನ್ಯೂಸ್ सिर पर ಪ್ರಾರ್ಥನೆ लगा ಮಾಡ್ತಾ था. ಇದ್ವಿ. ಪ್ರೇಯರ್ ವಾರಿಯರ್ಸ್ ಎಲ್ಲ ಹೇಳಿದ್ವಿ. निरंतर रीति से प्रार्थना कर रहे थे. सारे प्रार्थना वीर भी प्रार्थना कर रहे थे. मैं कहता हूँ ಆಪರೇಷನ್ ದೂರಿನ ಮಾತು. ऑपरेशन तो दूर की बात है. ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಮನೆಗೆ ಬಂದ. कोई भी कॉम्प्लिकेशन नहीं होते हुए घर वापस वो आ गया. ಆಮೇನ್ आमेन, ಆಮೇನ್ आमेन, ಆಮೇನ್. आमेन. ಅಂಕಲ್ ಬಿದ್ಬಿಟ್ರು. यह अंकल गिर गए. ಆಮೇನ್. आमेन. ನಾನು ಇವನು ಯವನಸ್ಥ ಹುಡುಗ, ಇವನು यह जवान लड़का ಇವ್ರು है. 60 ದಾಟ್ದವ್ರು. यह 60 साल पार हो चुका है. 2 ಫ್ಲೋರ್ ಬಿದ್ಬಿಟ್ರು. 2 फ्लोर से वो नीचे गिर गए. ನಾನು ಕೇಳಿದೆ, ಮಾಮ ಮುಂದೇನಾಯ್ತು? मैंने कहा मामा आगे क्या हुआ? ಏನ್ ಸಂತೋಷ ಮನುಷ್ಯ. वह इंसान क्या है? ಕೆಳಗೆ ಹೋಗಿ ನೋಡಿದ್ರೆ नीचे जाकर देखते हैं ಜಸ್ಟ್ तो 1-2 ರಿಬ್ಸ್ ಅಷ್ಟೇ ಮುರಿದಾವ್. सिर्फ 2 रिब्स वो टूट चुके हैं. ಏನೂ ಆಗಿಲ್ಲ. कुछ नहीं हुआ है. ಅಯ್ಯೋ ದೇವ್ರ ಕಾದ. परमेश्वर ने रखवाली ಹೌದು ಬಿಡು, किया. ಆದ್ರೆ ಅವ್ರು ಬಿಲೀವರ್ ಅಲ್ಲ. हाँ, लेकिन वो विश्वासी ನಾನು नहीं ಕೇಳಿದೆ, है. ಮತ್ತೆ ಹೆಂಗೆ? मैंने कहा फिर कैसे? ಏನ್ ತಿಂತಿದ್ದ ಅವನ? वो क्या खाता था? ಬಾಡಿ ಬಿಲ್ಡರಪ್ಪ. वो बॉडी बिल्डर. ಒಂದ್ ಸಾರಿ ಊಟಕ್ಕೆ ಕುಂತ್ರೆ एक बार अगर खाने के लिए बैठता है तो 10 ಚಪಾತಿ. 10 चपाती. ಏನೋ ಮಷ್ಕಿರಿ ಅಲ್ಲ. वो कोई मजाक नहीं है. ಲಿಫ್ಟ್ ನಲ್ಲಿ ಬಿದ್ರು ಬದುಕಬೇಕಂದ್ರೆ ತಿನ್ಬೇಕು. लिफ्ट से गिरकर भी अगर जिंदा रहना है तो खाना है. ನಕ್ಕು ಹೋಗಿ ಬೀಳಬೇಡಿ. हंस कर जाकर मत गिरिए, लेकिन समझिए ನೀವು ಬರೀ 1 ಸ್ಟೆಪ್ ಇಂದ ಬಿದ್ರೆ ತಲೆ ಹೊಡಿತದೆ. आप सिर्फ एक स्टेप से गिरेंगे तो आपका सिर फुट जाता ಏನಾಯ್ತು? है. क्या हुआ? ತಿಂದಿರೋ ಊಟ, खाया गया खाना ಮಾಡಿರೋ ಕೆಲಸ और करने वाला काम ಅವನನ್ನು ಬದುಕಿಸ್ತು. उसे उन्होंने बचा लिया. ದಾವೀದನು दाऊद ಯಾಕೆ ನಿಂತ್ಕೊಂಡ? क्यों वो खड़ा हो गया? ತಿಂದಿರೋ ಊಟ.
खाया हुआ भोजन। ಇವತ್ತಿನ ವಿಶ್ವಾಸಿಗಳಿಗೆ ಯಾಕೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ? आज के विश्वासियों को क्यों ಒಂದು खड़े होने ಕಷ್ಟ के लिए ಬಂದ್ರೆ नहीं हो रहा? ಮರದ ಹಾಗೆ ಯಾಕೆ ತೂಗಾಡ್ತೀರಾ? एक संकट आया तो पेड़ के जैसे कारण क्यों ಗೊತ್ತಾ? यहाँ होता है? कारण क्या है आप जानते हो? ಸರಿಯಾದದನ್ನ ಉಣಿಸ್ತಾ ಇಲ್ಲ ಮನಸ್ಸಿಗೆ. वो सही खाने को मन को नहीं खिला रहे, इसीलिए ತಾಯಿ ಕಂಪ್ಲೇಂಟ್ ಅನ್ನ ಬಿಡಿ, ತಂದೆ ಕಂಪ್ಲೇಂಟ್ ಅನ್ನ ಬಿಡಿ, ಮತ್- ಪಾಸ್ಟರ್ ಕಂಪ್ಲೇಂಟ್ ಅನ್ನ ಬಿಡಿ. ನಿನಗೆ ಬಗ್ಗೆ ದೇವರು ಏನ್ ಹೇಳಿದ್ದಾನಂದ್ರೆ ಎತ್ಕೊಳ್ಳಿ, माता पिता और पासवान जी ಎತ್ಕೊಳ್ಳಿ ಇದನ್ನ. उसके खिलाफ शिकायत करना छोड़िए। ಅವ್ನು परमेश्वर ಹಿಂಗ್ ने क्या ಮಾಡಿದ್ರು, रखा उससे? ಅವ್ನು ಹಿಂಗ್ ಮಾಡಿದ. ಎಷ್ಟು ವರ್ಷದಿಂದ? ಚಿಕ್ಕವಳಿಂದ, ದೊಡ್ಡವರಿಂದ, 4 ವರ್ಷದಿಂದ, 5 ವರ್ಷದಿಂದ ರೀ ಸಾಯ್ತಿರ್ರಿ. उसने ऐसे किया, इसने ऐसे किया, 4 साल से 5 साल से आप मर जाएंगे। ಸರಿಯಾದ ಊಟ ಮಾಡ್ರಿ. सही भोजन आप खाइए। ಈ ಊಟ ಹೇಳ್ತದೆ, यह खाना कहता है ನನ್ನ ಪಗಾರ ನನಗೆ ದಾರಿ ದೀಪ ಅಲ್ಲ, मेरा आमदनी मेरे रास्ते को रोशनी नहीं है। ಆಮೆನ್. आमेन। ಇವತ್ತು ನೀನು ಇಲ್ಲಿಂದ ಬದಲಾದ ವ್ಯಕ್ತಿಯಾಗಿ ಹೋಗ್ಬೇಕು. आज के दिन आप यहाँ से बदले हुए व्यक्ति बनकर जाना है। ಇಲ್ಲಿಂದ ಹೋದ್ರೆ यहाँ से अगर जाएंगे ಟಿವಿಯಿಂದ तो ನೀನು ಊಟ ಮಾಡಬಾರ್ದು, टीवी के साथ आपको खाना नहीं खाना ಇಂಟರ್ನೆಟ್ ಇಂದ है, ನೀನು ಊಟ ಮಾಡಬಾರ್ದು, इंटरनेट के साथ आपको ನಿನ್ನ खाना नहीं ಮೊಬೈಲ್ खाना ಇಂದ है, ನೀನು ಊಟ ಮಾಡಬಾರ್ದು, आपके मोबाइल के साथ आपको ನಿನ್ನ खाना नहीं ಗೆಳೆಯರ खाना ಅನುಭವ है, ನಿನಗೆ ಊಟ ಆಗಬಾರ್ದು, आपके दोस्तों का अनुभव ನಿನ್ನ आपको ಸ್ವಂತ खाना नहीं ಅನುಭವವು होना है, ನಿನಗೆ ಊಟ ಆಗಬಾರ್ದು. आपका अपना अनुभव भी आपको खाना नहीं होना है। ದೇವರ ವಾಕ್ಯ ನಿನಗೆ ಊಟ ಆಗಬೇಕು. परमेश्वर का वचन आपके लिए भोजन बनना है। ಹೆಣ್ಣು ಮಕ್ಕಳನ್ನ ತಗೊಂಡು ಹೋಗಿದ್ದಾರೆ, सारे लड़कियों को उन्होंने ले गए हैं, ವೈರಿಗಳು ಒಯ್ದಿದ್ದಾರೆ. शत्रुओं ने उन्हें ले गए हैं, ಆದ್ರೆ ಒಂದು ಪ್ರೇರೇಪಣೆ ಇದೆ. लेकिन एक प्रेरेपण है। ವೈರಿಗಳ ಕೈಯಲ್ಲಿಯೂ ನನ್ನ ಗಂಡು ಹೆಣ್ಣು ಮಕ್ಕಳನ್ನ ನೀನು ಸುರಕ್ಷಿತವಾಗಿಡ್ತೀಯಾ ನನ್ನ ದೇವರೇ? शत्रुओं के हाथ में भी मेरे बेटे और बेटियों को आप सुरक्षित अल्ली। रखेंगे। वहां पर ವೈರಿಗಳಿಗೆ ಅವ್ರಿಗೆ ಮುಟ್ಲಿಕ್ಕಾಗ್ಲಿಲ್ಲ. शत्रुएं उन्हें छू भी नहीं पाए। ಸರಿಯಾದ ಊಟ, सही खाना, ಸರಿಯಾದ ಅರಿಕೆ, सही घोषणा, ಸರಿಯಾದ ಅರಿಕೆ, सही घोषणा, ಸರಿಯಾದ ಮಹತ್ ಕಾರ್ಯ. वो सही चमत्कार। ನಾಳೆ ಯಾರಾದ್ರೂ ಒಂದು ಬ್ರದರ್ ಪಾಸ್ಟರ್ ಹಿಂಗಂತ ಊಟ ತಂದಿಲ್ಲ, ಒಂದು ಪಾಯ್ಸನ್ ತಂದಾನೆ ಸಾಯ್ತೀನಿ ಅಂತ ಅವನು ಒದ್ದು ಹೊರಗೆ ಹಾಕಿ. ಇಲ್ಲಾಂದ್ರೆ ಅಲ್ಲಿಂದ ನನಗೆ ಫೋನ್ ಮಾಡಿ, अगर नहीं तो वहीं से मुझे फोन ನಾನು ಅವ್ರು कीजिए। ಡೈರೆಕ್ಟ್ ಕೇಳ್ತೀನಿ, ಶವ ಸಂಸ್ಕಾರ ಯಾವಾಗ ಇಟ್ಕೊಳ್ಳೋಣ ಬ್ರದರ್? मैं उनसे डायरेक्ट ಗ್ಯಾರಂಟಿ ಹೋಗ್ತೀರಾ ನೀವು? पूछूंगा अंतिम संस्कार कब रखेंगे, क्योंकि गारंटी निश्चय ही आप No! जाएंगे। नहीं, ಸರಿಯಾದ ಊಟ, ಸರಿಯಾದ ಅರಿಕೆ, ಸರಿಯಾದ ಮಹತ್ ಕಾರ್ಯ. ಸರಿಯಾದ ಊಟ ಸರಿಯಾದ ಅರಿಕೆ ತರ್ತದೆ, ಸರಿಯಾದ ಅರಿಕೆ ಸರಿಯಾದ ಮಹತ್ ಕಾರ್ಯ ತರ್ತದೆ. सही भोजन सही घोषणा को लाता है और ಮುಗಿಸ್ತಾ सही ಇದ್ದೀನಿ ನೋಡಿ. भोजन सही महत्व ಈಗ ನೋಡಿ ಆ ಶಬ್ದ ಹೆಂಗ್ ಕೇಳಿಸ್ತದೆ. ಯೆಹೋವನು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣ ಅಂದ್ರೆ ಸ್ವಸ್ಥ ಬುದ್ಧಿಯ ಆತ್ಮ. ಅಂದ್ರೆ ದೇವರು ನಮಗೆ ಕೊಟ್ಟಿರುವ ಬುದ್ಧಿ, परमेश्वर ने जो बुद्धि हमें दिया है ಬಲವುಳ್ಳದ್ದು, वो सामर्थ्य है। ಸೋಲನ್ನು ಒಪ್ಪಿಕೊಳ್ಳುವಂತದ್ದಲ್ಲ, वो हार को अपनाने वाला आत्मा नहीं, ಬಿಟ್ಟು ಕೊಡುವಂತದ್ದಲ್ಲ, वो छोड़कर देने वाला नहीं, ನಿಲ್ಲುವಂತದ್ದು, लेकिन वहाँ पर खड़े होने वाला। ಎರಡನೇದು, और दूसरा ಪ್ರೀತಿಯಲ್ಲಿರುವಂತದ್ದು, प्यार में रहने वाला, ಪ್ರೀತಿಯಿಂದ ಕಲಿಸುವಂತದ್ದು, प्यार से सिखाने ಪ್ರೀತಿಯಿಂದ वाला ತಿದ್ದುವಂತದ್ದು, और प्यार से सीख देने ಪ್ರೀತಿಯಿಂದ वाला ಕಲಿತುಕೊಳ್ಳುವಂತದ್ದು, और प्यार से सीखने वाला। ಮೂರನೇದಾಗಿ और तीसरा ಶಿಕ್ಷಣ. वहाँ पर शिक्षण, ಯಾವ ಮಗನು, जो बेटा, ಯಾವ ಮಗಳು, जो बेटी ಯಾರಾದ್ರೂ ತಿದ್ದಲಿಕ್ಕೆ ಹೇಳುವಾಗ कोई सिखाने के लिए आप कहते ಆ हैं तो ಶಿಕ್ಷಣವನ್ನ ತೆಗೆದುಕೊಳ್ಳೋದಕ್ಕೆ ಮನಸ್ಸಿಲ್ಲ ಅಂದ್ರೆ, अगर उस शिक्षण को लेने के लिए मन नहीं है तो ಆ ಪ್ರೇರೇಪಣೆ ಕೆಟ್ಟಿದೆ ಅಂತ. वह प्रेरेपण खराब हो चुका है। उसका मतलब ಅದನ್ನು ನೀನು ಸರಿಪಡಿಸಿಕೊಳ್ಳಬೇಕು. उसे आपको ठीक करना है। 3 powerful characters of the pneuma of the spirit that God has given in you. ನಿನ್ನ ಆತ್ಮಕ್ಕೆ ನಿನ್ನ ಬುದ್ಧಿಗೆ ಕೊಟ್ಟಿರುವಂತ ದೇವರು ಕೊಟ್ಟಿರುವಂತ 3 ಬಲವಾದಂತ ಶಕ್ತಿಗಳು. आपके आत्मा आपके बुद्धि को परमेश्वर से Number देंगे 1, 3 बलशाली शक्ति। बला। पहला चीज Number सामर्थ्य 2, और दूसरा चीज ಪ್ರೀತಿ. प्यार Number 3, और तीसरा चीज ಶಿಕ್ಷಣ. शिक्षण। ನ್ಯೂಮಾ न्यूमा ಶ್ವಾಸ. श्वास, ಬರೀ ಶ್ವಾಸ ಅಲ್ಲದು, ಉಸಿರಾಡಿಸೋ ಶ್ವಾಸ ಅಲ್ಲದು, सिर्फ सांस लेने वाला श्वास वो ಜೀವನಕ್ಕೆ नहीं है, ಬೇಕಾಗಿರುವಂತ ಗಾಳಿಯನ್ನು ಉತ್ಪಾದನೆ ಮಾಡುವಂತ ಆತ್ಮ. लेकिन जिंदगी को जो हवा चाहिए उसको उत्पादन करने वाला आत्मा। ಆಮೆನ್. आमेन। ಅದಕ್ಕೆ ಊಟ, उसको भोजन, ದೇವರ ವಾಕ್ಯ. ಕಾಂಪ್ರೆಸರ್ ಐತೆ, कॉम्प्रेसर वहां पर है। ಆಮೆನ್. आमेन।
ಕಾರಿಂದ ಗಾಲಿ ಎಲ್ಲ ಗಾಲಿ ಲೂಸ್ ಆಗ್ಯಾವ ನಟ್ ಬೋಲ್ಟ್ कार के सारे टायर के नट बोल्ट लूज हो गए ಪೈಪ್ ಚಲೋ हैं ಐತೆ पाइप अच्छा है ನ್ಯೂಮ್ಯಾಟಿಕ್ ಸ್ಪ್ಯಾನರ್ ಐತೆ न्यूमेटिक स्पैनर है ನ್ಯೂಮ್ಯಾಟಿಕ್ ಸ್ಪ್ಯಾನರ್ ಅಂತ ಗೊತ್ತಾತಲ್ಲ न्यूमेटिक ಟೈರ್ स्पैनर ಹಿಡಿದು वहाँ पर टायर को रखकर थोड़ा ಅದು सा ಐತೆ वो भी है ಆಮೇನ್ ಬಟನ್ ಹೊಡಿಲಿಕ್ಕೆ ಹೋದ್ರೆ ಕರೆಂಟೇ ಇಲ್ಲ बटन डालने के लिए जाते हैं तो करंट नहीं है ಸಭೆ ಐತೆ कलीसिया है ಪಾಸ್ಟರ್ ಇದಾರೆ पासवान जी है ನಟ್ ಬೋಲ್ಟ್ ಲೂಸ್ ಐತೆ नट बोल्ट लूज है ಬೈಬಲ್ ಓದಿ ಅದನ್ನ ಆಧಾರ ಮಾಡ್ಕೊಳ್ಳೋ ಮನಸ್ಸಿಲ್ಲ ಅಂದ್ರೆ ಎಲ್ಲ ಇದ್ದು ಇನ್ನು 10 ವರ್ಷ ಆದ್ರೂ ನನಗೆ ಎಲ್ಲರತ್ತಾರೆ ನಮಗೆ ಮನೆ ಯಾರು ಅದರತ್ತೆ ಪಾಸ್ಟರ್ ತಮಗ್ ಬೇಕಾದವ್ರನ್ನಷ್ಟೇ ಮುಂದೆ ಮುಂದೆ ಬನ್ರಿ ನೆಲ ಒರೆಸ್ರಿ ದೇವ್ರ ನಿಮ್ಮನ್ನ ಮೇಲೆ ಎತ್ತಾನೆ आप आगे आइए साफ कीजिए परमेश्वर आपको ऊंचा उठाएंगे ಯಾಕೆ ಗೊತ್ತಾ क्यों आप जानते हो ಕರೆಂಟೇ ಇಲ್ಲ करंट ही नहीं है ಊಟನೇ ಇಲ್ಲ खाना ही नहीं है ಓದೋದೇ ಇಲ್ಲ पढ़ना ही नहीं है ತಿಳ್ಕೊಳ್ಳೋದೇ ಇಲ್ಲ समझना ही नहीं है ಹೌದಲ್ವಾ ಎಂತ ಚೆನ್ನಾಗಿ ಹೇಳ್ತಾನ ಅವನು इतने अच्छी तरीके से वो कहता है ಅಂತ ಸಮಯದಲ್ಲಿ उस तरीके के ಅಂತ हालात में ಸಿಚುವೇಶನ್ ಅಲ್ಲಿ उस तरीके के हालातों में ಯಪ್ಪೋದನ್ನ ತಗೊಂಡ್ ಬನ್ರಿ ಅನ್ನಂತೆ एपोद को लेकर आने के लिए उन्होंने ನಾವೇನಂತೀವಿ कहा, ಹೊಡಿತೀರಿ ಹೊಡ್ರಿ ಮಕ್ಕಳ हम क्या कहते हैं मारना ನಿಮ್ಮನ್ನ है तो ಸಾಕಿದಲ್ಲ मारो ಇಷ್ಟು ದಿವಸ ನನ್ನ ತಪ್ಪಾತ इतने दिन मैंने आपको पाला पोसा मेरा ही गलती है ನನ್ನ ಹತ್ರದವ್ರು ಎಲ್ಲಾದ್ರೂ ಇವ್ರು ಹಿಂಗ ಮಾತಾಡ್ತಾರಂತ ನನ್ನ ಹತ್ರದವ್ರು ನಿಮ್ಮನ್ನ ಇಷ್ಟು ದಿವಸ ನೋಡ್ಕೊಂಡೆಲ್ಲ ನಂದ ತಪ್ಪಾತ ಹೊಡ್ರಿ ಕಲ್ ಹೊಡ್ರಿ इतना मैंने देखभाल किया है मेरा ही गलती है पत्थर मारो ಯಾಕೆ ತಪ್ಪು ಊಟ ಹೋಗಿತ್ತು क्यों गलत खाना ಆದ್ರೆ गया ಇವನು है ತಪ್ಪು ಊಟ ಮಾಡ್ದವನಲ್ಲ लेकिन इसने गलत खाना नहीं ಪ್ರಾರಂಭದಿಂದ खाया ದೇವರ ವಾಕ್ಯದಿಂದ ಊಟ ಮಾಡ್ದವನು ತನ್ನ ವಾಕ್ಯ प्रारंभ से ही परमेश्वर के वचन से ಇವನು उन्होंने भोजन ಓಡೋನಲ್ಲ किया। ये भाग कर जाने वाला ಮಾಡೋನಲ್ಲ नहीं ये आत्महत्या करने वाला ಪರಲೋಕವನ್ನು नहीं ಅಲ್ಲಾಡಿಸೋನು लेकिन स्वर को हिलाने वाला ಪರಲೋಕವನ್ನು व्यक्ति है ಅಲ್ಲಾಡಿಸೋರಿದ್ರೆ ಆಮೇಲೆ ಎಂದಾಗ यहाँ ಹೇಳ್ತಾರೆ पर कोई स्वर को हिलाने वाला है स्वर को हिलाने वाला ये क्या कहता है ಎಪ್ಪೋದನ್ನ ತಗೊಂಬನ್ನಿ एपोद को लेकर आओ ನಾನು ಪ್ರಾರ್ಥಿಸಬೇಕು मुझे प्रार्थना करना ಎಪ್ಪೋದನ್ನ है ಹಾಕೊಂಡು एपोद को ಪ್ರಾರ್ಥಿಸ್ತಾ डालकर ಇದ್ರೆ वो प्रार्थना कर ದೇವರ रहा है तो ಆತ್ಮನು ಮಾತಾಡಿದಂತೆ पवित्र आत्मा ने बात किया ಕೇಳಿದಂತೆ उसने पूछा ಜನರನ್ನ ಕೇಳಿಲ್ಲ लोगों को नहीं पूछा ಮಂತ್ರಿಗಳನ್ನ ಕೇಳಿಲ್ಲ मंत्रियों को उन्होंने नहीं ಫ್ರೆಂಡ್ಸ್ पूछा ನ ಕೇಳಿಲ್ಲ दोस्तों को नहीं पूछा ಯಾಕೆ क्यों ಜೀವನದಲ್ಲಿನೇ ಅವ್ರು ಊಟ ಮಾಡ್ದವನಲ್ಲ ಇವನು जिंदगी में ही उनके खाने को उन्होंने ನೀವು नहीं ಅವ್ರ खाया ಜೊತೆ था ಮಾತಾಡಿದ್ರೆ ಅಂದ್ರೆ ಅವರು ತಮ್ಮ ಬುದ್ಧಿ ಉಣಿಸ್ತಾರೆ ನಿಮಗೆ आप उनके साथ बात करेंगे तो उनके बुद्धि को आपको वो खिलाएंगे ಅವನನ್ನ ಮಾತಾಡಿಸಿದ್ರೆ ಅಂದ್ರೆ ಅವನು ತನ್ನ ಬುದ್ಧಿ ಉಣಿಸ್ತಾನೆ लेकिन उनके साथ बात करेंगे तो उनका बुद्धि वो आपको दोस्तों खिलाएंगे से बात करेंगे तो अपना अक्ल का खाना खिलाएंगे आपको लेकिन परमेश्वर का वचन पढ़ेंगे तो वो अपना अक्ल का खाना खिलाएगा आपको क्या खाएंगे आप डिसीजन ले लीजिए ಅದನ್ನ ಓದಿದಾನೆ उसे उसने पढ़ा है उनका उन्होंने नहीं सुना किसी का भी उसने नहीं सुना ತನ್ನನ್ನ ಬಲಪಡಿಸಿಕೊಂಡ अपने आप को उसने बल दिया कैसे ಇದನ್ನ ನಂಬೋದಿಲ್ಲ ನಾನು इसे मैं विश्वास नहीं करूंगा ಯಾವುದನ್ನ ಇಷ್ಟು ದಿನ ಕೇಳಿದಿನೋ ಅದನ್ನ ನಂಬ್ತೀನಿ ಸ್ವಾಮಿ जिसको इतना दिन मैंने सुना उसे मैं विश्वास करूंगा ನೀನು ಬಿಡೋದಿಲ್ಲ. परमेश्वर आपको मैं नहीं छोड़ूंगा ಕೂತ್ಕೊಂಡ. वो बैठा ಬೇಡ್ದ वहां पर मांगा ನಾನು ದಾಳಿ ಮಾಡ್ಲಾ क्या मैं आक्रमण करूं ಏನ್ ಹೇಳ್ಬೇಕು ಹೇಳಿ ದೇವರು परमेश्वर क्या कहना है देखिए ಅಲ್ಲ ಮಗನೇ बेटा ಟೆನ್ಷನ್ ಮಾಡ್ಕೋಬೇಡ तुम चिंता ही मत करना ಒಂದು ಸ್ಪೂನು ಬಿಡುದಿಲ್ಲ ನೀನು ಒಂದು ಸ್ಪೂನ್ ಸಹಿತ ಎಲ್ಲ ಬಾಚ್ಕೊಂಡು ಬರ್ತೀಯ तुम्हारा एक चमचा भी नहीं छोड़ेंगे सब कुछ तुम वापस लेकर आओगे ಅವಾಗಲೇ ಅವ್ನಿಗೆ ಗೊತ್ತಾಯ್ತು तभी ही उसको पता चला ದೇವ್ರನ್ನ ಯಾರನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ ಅವ್ರನ್ನ परमेश्वर किसी को भी छूने के लिए नहीं ಎದ್ದು छोड़ेंगे ಹೇಳ್ದ 600 ಜನರಿಗೆ वो उठकर 600 लोगों से कहा ದೇವ್ರ ಜಯ ಕೊಡ್ತಾನಂತಾನೆ ಯಾರು ಬರ್ತೀರಾ ಬರ್ರಿ ಎದಿ ಬಡ್ಕೊಳ್ಳಿ ಇಲ್ಲಿ ಬಡ್ಕೋರಿ परमेश्वर जीत देंगे उन्होंने कहा कोई कौन आना चाहते हैं आप आइए जो यहाँ पर रहना चाहते हैं छाती पीटते रहे ಮಿಟ್ಟಿ ಪಿಟಿ खाएंगे यहाँ पे बैठिए यहीं पर छाती पीटते मिट्टी खाते आप रह जाइए ಇವನಿಗೆ ಗೊತ್ತಿದೆ ಅಲ್ಲ ये जानता है ना ಇವನು ಎದ್ದು ನಿಂತ್ಕೊಂಡ ಅಂದ್ರೆ ದೇವ್ರು ಇವನ ಜೊತೆ ಮಾತಾಡಿದ್ದಕ್ಕೆ ಎದ್ದು अगर ये उठ खड़ा हुआ है तो परमेश्वर ने इससे बात किया है इसीलिए उठ गया है ಗುಣಗುಟ್ಟಿ ಕಲ್ಲೆತ್ಕೊಂಡವರು ಚಲ್ಲಿ ಬಾಯಿ ಮುಚ್ಕೊಂಡು ಕಲ್ಲು ಚಲ್ಲಿ ಬಿಲ್ಲು ಬಾಣ ಎತ್ಕೊಂಡ್ರು जिन्होंने पत्थर उठाया पत्थर को फेंक कर मुंह को बंद कर उसके साथ वो भाला ಹಿಂದೆ लेकर ಓಡಿದ್ರು गए। उसके पीछे वो गए ನಾನು ಹೇಳ್ತೀನಿ ನಿಮಗೆ मैं आपसे कहता हूँ ಎಳ್ಳು ಡಬ್ಬಿ ಎಳ್ಳು ಎಳ್ಳು ಐ ಡೋಂಟ್ ನೋ ವಾಟ್ ಇಸ್ ಯು ಯೂಸ್ ವಾಟ್ ಇಸ್ ಎಳ್ಳು ಇನ್ ಹಿಂದಿ ಸೀಸಮ್ तिल ಹಾ ಎಳ್ಳು तिल ಇವ್ರು ಕೊಚ್ಕೊಂಡು ಹೋಗುವಾಗ ಕೊದ್ಕೊಂಡು ಎಲ್ಲ ತಗೊಂಡು ಹೋಗುವಾಗ ಎಳ್ಳು ಡಬ್ಬಿನ ತಗೊಂಡು ಹೋಗಿದ್ರು ಇವರು जब ये ಹುಡುಕ್ಬೇಡ್ರಿ ಬೈಬಲ್ ಅಲ್ಲಿ ಇಲ್ಲ ಅದು जब ये सब चुरा कर जा रहे थे तो तिल के डब्बे को भी वो लेकर गए ಇವನ್ನೆಲ್ಲ ತೆಗೆದುಕೊಂಡು ಬರುವಾಗ ये सब वापस लेते समय ಒಂದು ಎಳ್ಳು ಕಡಿಮೆ ಆಗಿರಲಿಲ್ಲ एक तिल भी कम नहीं हुआ था ಎಲ್ಲ सब कुछ लेकर वो वापस आया ದೇವರು ನಿಮ್ಮನ್ನು ಆಶೀರ್ವದಿಸಲಿ परमेश्वर आप सबको आशीषित करे ಎದ್ದು ನಿಂತ್ಕೊಳ್ಳೋಣ क्या हम सब उठ खड़े हो ಬೇಗ ಎದ್ದು जाएंगे ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ जल से उठ खड़े होकर हम प्रार्थना ಬೇಗ ಎದ್ದು करेंगे ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ जल से उठ खड़े होकर हम प्रार्थना करेंगे ಒಂದು ನಿಮಿಷ ಪ್ರತಿಯೊಬ್ಬರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ 1 मिनट के लिए सब अन्य भाषा में प्रार्थना करेंगे ಪ್ರತಿಯೊಬ್ಬರು ಅನ್ಯ ಭಾಷೆಯಲ್ಲಿ ಒಂದು ನಿಮಿಷ ಎಲ್ಲರೂ ಕಣ್ಣು ಮುಚ್ಕೊಂಡು ಬೇಗನೆ सब ಸಮಯ ವ್ಯರ್ಥ आंखों को ಮಾಡಬೇಡ बंद कर समय व्यर्थ हम नहीं ಸುಖಲಬ करेंगे ಶಂದಲಬ ಸಖರಬ ಶಂದರಬಲಬ ಶಿಖರೆ ಬಲಬೆ ಜಿಗರಬಲಬ
Zigiribiandala kardala sandala bara sakaraba shandala sandala ba rekene mama shandala badana kardala basandala bara 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 basandala bara sikiri alandala sandala yarala bashandala katrada sandala baba 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 ಓರಿಯಾನಂದಲ ದರಗಡದ ಬಸಂದಲ ಬರಬಸಬ ನಿಲ್ಲಿಸಬೇಡಿ मत रोकिए ಒಂದು ಹೊಸ ಬಲ ಒಂದು ಶಕ್ತಿ ನಿಮ್ಮನ್ನು ತುಂಬಿಕೊಳ್ಳಲಿಕ್ಕೆ ಹೋಗ್ತಾ ಇದೆ एक नया बल एक नया शक्ति आपको भर लेने वाला है ನಿಮ್ಮ ಮಕ್ಕಳ ಪರವಾಗಿ ಕರಗಳನ್ನು ಚಾಚ್ರಿ आपके बच्चों के लिए हाथों को आप उठाइए ನಿಮ್ಮ ಕುಟುಂಬದ ಪರವಾಗಿ ಕರಗಳನ್ನು ಚಾಚ್ರಿ आपके परिवार के लिए हाथों को आप उठाइए ವೈದ್ಯರು ಏನು ಹೇಳ್ತಾರೋ ಅದನ್ನ ನಂಬೋದಿಲ್ಲ ಸ್ವಾಮಿ वैद्य जो कहते हैं उसे मैं विश्वास नहीं ನಿನ್ನ करता ವಾಕ್ಯ ಏನು ಹೇಳ್ತೋ ಅದನ್ನ ನಾನು ನನ್ನ ಮನಸ್ಸಿಗೆ ಉಣ್ಣಿಸ್ತೀನಿ लेकिन आपका वचन जो कहता है उसे मेरे मन को खिलाऊंगा ನಿಲ್ಲಿಸಬೇಡಿ आप मत रोकिए प्रार्थना यहाँ पर होते हैं Zigiri biri biri andale derade basi kariyala manandala adana kadda sandala bara bala bara sandala baba 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 andala dana kata urundala manamani andala dana kadda sandala baba baba shandala bara bala shandala bare andala dana kadda sandala ba stotra Lord in the name of Jesus yesunessunalli परमेश्वर यीशु मसीह के नाम में ಪ್ರಸನ್ನತೆ ನಿನ್ನ ಬೆಂಕಿ ಒಂದರಿ ನಮನ ಕುಂದರ andale kaddi shandala bara bala sandala bara bala ಓರಿಯಾನಂದಲ ದನ kadda sandala ಏರಿಯಲ shandala bara bala ಕರಳದ ವಶಂದಲ ಬರ ಬಲ ಬರ ಬಲ ಬರ 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 ಓರಿಯಾನ ನಂದಲ ಅದರ ಕಡದ ಬಸಂದಲ ಏರಿಯಾನ ಮಂದಲ ಕಡದ ಸಂದಲ ಬರ ಸಕಳದ ಬಸಂದಲ ಏರಿಯಾಲ ವಶಂದಲ ಬಲ ಬರ ಬಲ ಬ ಓರಿಯಾಂದಲ ಎಂದರೆ ಅಡಲ ಸಂದಲ ಬಬ 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 ಓರಿಯಾನಂದಲ ದನ ಕಡದ ಸಂದಲ ಬರ ಸಿಕರಿಯಾನಂದಲ ಅದನ ಕುರ ವಶಂದಲ ಬರ ಸಕಲ ವಶಂದಲ ಬರ ಬ ಏರಿಯಾನಂದಲ ದನ ಕಡದ ಸಂದಲ ಬರ ಕಲ ವಶಂದಲ ಬರ ಬಲ ವಶಂದಲ ಬಬ 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 ತಂದೆ ದೇವರು ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ पिता परमेश्वर सारा महिमा आपको हम सौंपते ಪ್ರಾರ್ಥನೆಗಳಿಗೆ हैं ಉತ್ತರ ಕೊಡುವ ದೇವರು ನಿನಗಿದೆ ಅದಕ್ಕಾಗಿ ಸ್ತೋತ್ರ प्रार्थना को उत्तर देने वाले परमेश्वर आप इसके आपको ನಿನ್ನ धन्यवाद ಜನರನ್ನು देते हैं ತುಂಬಿಸು ಸ್ವಾಮಿ आपकी शक्ति और बल से आपके लोगों को आप भर दीजिए ಲಾರ್ಡ್ ದೇವರೇ ನಾವು ತಿರುಗಿ ಹೋಗುವಾಗ परमेश्वर जब वापस हम लौट रहे ಮತ್ತೆ हो ಹಳೆ ಮನಸ್ಸುಳ್ಳವರಾಗಿರದೆ फिर से पुराने मन के न ನಮ್ಮ होते हुए ಮನಸ್ಸನ್ನ हमारे मन को ನಿನ್ನ ವಾಕ್ಯದಿಂದ ತುಂಬಿಕೊಳ್ಳುವಂತ ಕೃಪೆಯನ್ನು ದಯಪಾಲಿಸು आपके वचन से भरने वाले कृपा को आप ದಯಪಾಲಿಸು ಸ್ವಾಮಿ आप दे दीजिए परमेश्वर ದಯಪಾಲಿಸು ತಂದೆ आप अनुग्रह कीजिए पिता ಎಲ್ಲ ಮಹಿಮೆ ಘನತೆ ನಿನಗೆ ಉಂಟಾಗಲಿ सारा महिमा आधार आप ही को ಯೇಸುವಿನ मिले ಹೆಸರಿನಲ್ಲಿ ನನ್ನೊಡೆಯ यीशु मसीह के नाम में मेरे मालिक ಆಮೆನ್ आमेन ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ ಆಮೇನ್ ಆಮೇನ್ आमेन ದೇವರು ನಿಮ್ಮನ್ನು ಆಶೀರ್ವದಿಸಲಿ.